ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಶೇಷಾದ್ರಿಪುರದಲ್ಲಿ ಇವತ್ತು ಹಮ್ಮಿಕೊಂಡಿದೆ. ಹಾಗಾಗಿ ಇವತ್ತು ವಿಶೇಷವಾದಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕೂಡ ನಾನು ದಯಮಾಡಿ ವೆಹಿಕಲ್ಗಳು ಹೋಗೋರಿಗೆ ಯಾರಿಗೂ ತೊಂದರೆ ಮಾಡಬೇಡಿ, ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಅನುಕೂಲವನ್ನ ಮಾಡಿಕೊಡ್ಬೇಕು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ಹಾಗೇನೆ ಸಿಎಲ್ಪಿ ಮುಖಂಡರಾದಂತ ಜನಪ್ರಿಯ ನಾಯಕರಾದಂತ ಶ್ರೀಯುತ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ನಮ್ಮ ನಿಕಟಪುರ ಮತ್ತೊಮ್ಮೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರು ಶ್ರೀಯುತ ದೇಶಪಾಂಡೆ ಅವರು ಶಾಸಕರಾಗಿ ಸಚಿವರಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡಿರುವಂತವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ದೇಶಪಾಂಡೆ ಅವರಿಗೆ ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ದಿನೇಶ್ ಗುಂಡೂರಾಯರಿಗೆ, ಹಾಗೆಯೇ ಇನ್ನೂ ಅನೇಕ ಗೆಳೆಯರು ಬಂದಿದ್ದಾರೆ, ಅನೇಕ ಹಿರಿಯ ಮುಖಂಡಗಳೆಲ್ಲರೂ ಕೂಡ ಬಂದಿದ್ದಾರೆ, ಅಶೋಕ್ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಈಗ ಶ್ರೀಯುತ ದಿನೇಶ್ ಗುಂಡೂರಾಯರು ನಮ್ಮನ್ನ ಕುರಿತು ಮಾತಾಡೋರಿದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ದೀರಿ, ಜನರಿಗೆ ತಲುಪಿಸೋದಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನ ತಾವು ಕೂಡ ಬಂದಿದ್ದೀರಿ. ತಮಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಶ್ರಯದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಭಾಗವಹಿಸಿರುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ನ ಸಹೋದ್ಯೋಗಿ ಮಿತ್ರರಿಗೆ, ಎಲ್ಲ ವಿಭಾಗಗಳ ಯುವಕರಿಗೆ, ಪದಾಧಿಕಾರಿಗಳಿಗೆ, ಮಹಿಳೆಯರಿಗೆ, ಸಹೋದ್ಯೋಗಿ ಮಿತ್ರರಿಗೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ದಯಮಾಡಿ 1 ಗಂಟೆಗಳ ಕಾಲ ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಸಹಕರಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಈಗ ದಿನೇಶ್ ಅವರು ಮಾತಾಡ್ತಾರೆ. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಮುಂದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಡೀ ದೇಶಾದ್ಯಂತ ದೇಶದ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಬಹಳ ಒಂದು ಅವರ ಆಡಳಿತದ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ ತೋರಿಸತಕ್ಕಂಥದ್ದಕ್ಕೆ ಇವತ್ತು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬಹಳ ಒಂದು ಒಳ್ಳೆ ಉದಾಹರಣೆ ಆಗಿದೆ. ಮೋದಿ ಅವರು ಪ್ರಧಾನಮಂತ್ರಿ ಆಗಿ 7 ವರ್ಷ ಆಗಿದೆ. ಅವರೇನು ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ನಾವು ಎಷ್ಟೇ ತೊಂದರೆ ಕೊಟ್ಟರು ಕೂಡ, ಎಷ್ಟೇ ಸಮಸ್ಯೆ ಆದ್ರೂ ಕೂಡ ನಾನು ಅವ್ರಿಗೆ ಏನು ಕೂಡ ಅವ್ರ ಕಡೆ ಗಮನ ಕೊಡಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಅವರ ಸರ್ಕಾರ ಒಂದು ಕಣ್ಣು ಕಿವಿ ಬಾಯಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಯಾಕಂದ್ರೆ ಮೋದಿ ಅವರು ಯಾರ ಮಾತು ಕೂಡ ಕೇಳೋದಿಲ್ಲ, ಯಾರನ್ನು ಕೂಡ ನೋಡೋದಿಲ್ಲ, ಯಾರ ಜೊತೆನೂ ಕೂಡ ಕರೆದು ಮಾತಾಡೋದಿಲ್ಲ. ಅವ್ರಿಗೆ ಮನಸ್ಸಿಗೆ ಏನ್ ಬರ್ತದೆ, ಅವ್ರ ತಲೆಗೆ ಏನ್ ಬರ್ತದೆ ಅದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಹೊರತು ನಿಜವಾದಂತ ಪರಿಸ್ಥಿತಿ ಏನು ಅಂತ ಇವತ್ತಿನ ದಿವಸ ಅವರು ಕೆಳಗಿಳಿದು ನೋಡ್ತಕ್ಕಂಥದ್ದೇ ಕಾಣ್ತಾ ಇಲ್ಲ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಈ 100 ನೋಟೌಟ್ ಈ ಒಂದು ಬಿರುದನ್ನ ಹಾಕಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮೋದಿ ಅವರು 100 ಮುಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿ ಎರಡು ಬಹಳ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ. ಒಂದು ನಿಮ್ಮ ಬಿಳಿ ಗಡ್ಡ ಚೆನ್ನಾಗಿ ಬೆಳೀತಾ ಇದೆ, ಇನ್ನೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಬಹಳ ಚೆನ್ನಾಗಿ ಅದು ಏರ್ತಾ ಇದೆ. ಎರಡೇ ಜನರ ಜೇಬಲ್ಲಿ ಇರ್ತಕ್ಕಂಥ ದುಡ್ಡು ಖಾಲಿ ಆಗ್ತಾ ಇದೆ, ಸಾಮಾನ್ಯ ಜನರದು. ನೀವು ನೋಟ ಮಾನ್ಯ ಮಾಡಿದ್ರಿ, ಜನರ ಜೇಬ್ ಖಾಲಿ ಮಾಡಿದ್ರಿ, GST ಮಾಡಿದ್ರಿ, ತೆರಿಗೆ ಹೆಚ್ಚು ಮಾಡಿ ಪಾಪ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಅವ್ರ ಜೇಬ್ ಖಾಲಿ ಮಾಡಿದ್ರಿ. ಈಗ ಡೀಸೆಲ್, ಪೆಟ್ರೋಲು ಎಲ್ಲ ಇಂಧನ ಬೆಲೆಗಳೇನಿದೆ ಎಲ್ಲ ಗಗನಕ್ಕೆ ಏರ್ತಾ ಇದೆ. ಆದ್ರೆ ನಿಮಗೆ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಜನರ ಪರ ನಿಲ್ಲಬೇಕು ಅಂತ ನಿಮಗೆ ಹೃದಯನೇ ಇಲ್ಲ ಅಲ್ಲ. ಕೋವಿಡ್ ಸಂದರ್ಭದಲ್ಲಿ ಎಷ್ಟು ನಾವು ಇವತ್ತು ತತ್ತರಿಸಿ ಹೋಗಿದ್ದೇವೆ. ಆರ್ಥಿಕ ಪರಿಸ್ಥಿತಿ ಏನಿದೆ ಇವತ್ತು, ಜನರಿಗೆ ದುಡಿಮೆ ಇಲ್ಲ, ಸಂಪಾದನೆ ಇಲ್ಲ, ಆರೋಗ್ಯ ಕೆಟ್ಟೋಗಿದೆ, ವ್ಯಾಪಾರ ನಿಂತೋಗಿದೆ. ಆದ್ರೆ ನೀವು ಈ ಸಮಯದಲ್ಲಿ ಜನರಿಗೆ ರಿಲೀಫ್ ಕೊಡ್ಬೇಕು ತಾನೆ, ಈ ಸಮಯದಲ್ಲಿ ಜನರಿಗೆ ಸಹಾಯ ಮಾಡ್ಬೇಕು ತಾನೆ.
ಅದು ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾವ ರಿಲೀಫ್ ಪ್ಯಾಕೇಜ್ ಇಲ್ಲ, ಯಾರಿಗೂ ಸಹಾಯ ನೀಡ್ತಾ ಇಲ್ಲ, ಯಾರಿಗೂ ಕೂಡ ನೀವು ಕೇಂದ್ರ ಸರ್ಕಾರದಿಂದ ಈ ಕಷ್ಟ ಕಾಲದಲ್ಲಿ ನಾವು ಬರೋದು ಹೇಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನ ಕೂಡ ಮಾಡ್ತಾ ಇಲ್ಲ. ಅದು ಬಿಟ್ಟು ಇವತ್ತು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿ 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 ನಿರಂತರವಾಗಿ, ಅದು ಕೂಡ ಚುನಾವಣೆ ಆದ್ಮೇಲೆ, ಬೆಂಗಾಲ್ ಚುನಾವಣೆ, ತಮಿಳುನಾಡು ಚುನಾವಣೆ, ಅಸ್ಸಾಂ ಚುನಾವಣೆ ಇದ್ದಾಗ ನೀವು ಏರಿಸಲಿಲ್ಲ, ನಮಗೆ ಓಟ್ ಬೇಕಾಗಿದ್ದಾಗ ಚುನಾವಣೆ ನಿಲ್ಲಿಸು ಮತ್ತೆ ಇದರ ಸರಣಿ ಪ್ರಾರಂಭ ಆಗಿ ಅದು ವೇಗವಾಗಿ ನೀವು 100 ಮುಟ್ಟಬೇಕು ಅಂತ ನೀವು ಹೋಗ್ತಾ ಇದ್ದೀರಿ. ಏನು ಪ್ರತಿ ದಿವಸನೂ ಕೂಡ ಇನ್ನೇನು ಅನೇಕ ಜಿಲ್ಲೆಗಳ 100 ಮುಟ್ಟಾಗಿದೆ ಪೆಟ್ರೋಲ್. ಕರ್ನಾಟಕ, ಬೆಂಗಳೂರು ಇನ್ನೇನು ಸಮಸ್ಯೆ ಮಾಡ್ತದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಆಗ್ರಹ ಮಾಡ್ತಾ ಇದ್ದೀವಿ, ಮೋದಿ ಅವರೇ, ನೀವು ಯಾವಾಗಲೂ ಕೂಡ ಭಾವನಾತ್ಮಕವಾಗಿ ಮಾತಾಡಿಕೊಂಡು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಚುನಾವಣೆ ಬಂದಾಗ ದುಡ್ಡು ಖರ್ಚು ಮಾಡಿಕೊಂಡು, ಶಾಸಕರನ್ನ ಖರೀದಿ ಮಾಡಿಕೊಂಡು, ಐಟಿ ಇಡಿ ಎಲ್ಲ ಉಪಯೋಗ ಕಡಿಮೆ ಮಾಡಿಕೊಂಡು, ಎಲೆಕ್ಷನ್ ಕಮಿಷನ್ ದುರುಪಯೋಗ ಪಡಿಸ್ಕೊಂಡು ಮತ್ತು ಭಾವನಾತ್ಮಕ ವಿಚಾರಗಳು ತೆಗೆದುಕೊಂಡು ಒಂದ್ಸಲ ದೇವಸ್ಥಾನ ಅಂತ ಹೇಳ್ತೀರಾ, ಇನ್ನೊಂದ್ಸಲ ಪಾಕಿಸ್ತಾನ ಅಂತ ಹೇಳ್ತೀರಾ, ಇನ್ನೊಂದು ಚೈನಾ ಅಂತ ಹೇಳ್ತೀರಾ. ಅದಕ್ಕೆ ಜನರ ಬಂಧುಗಳ ಬಗ್ಗೆ ನೀವು ಮಾತಾಡೋದೇ ಇಲ್ಲ ಅಲ್ಲ. ಇವತ್ತು ನಾವು ನಮ್ಮ ಹೋರಾಟ ಜನರ ಜಾಗೃತಿಯನ್ನು ಮೂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದ ಒಂದು ಕೆಟ್ಟ ಪರಿಸ್ಥಿತಿಗೆ ಕೊಂಡೋಗ್ತಾ ಇದೆ. ಬಹಳ ಸಂಕಷ್ಟ ಕಾಲ ಸಿಕ್ಕಾಕೊಂಡಿದ್ದೇವೆ. ಸ್ವತಂತ್ರ ಬಂದ ನಂತರ ಇಷ್ಟೊಂದು ನಿರುದ್ಯೋಗ ದೇಶದಲ್ಲಿ ಇರಲಿಲ್ಲ, ಈ ರೀತಿಯಾದಂತ GDP ಕುಸಿತ ಆಗಿರಲಿಲ್ಲ. ಎಲ್ಲ ಯಾರ ಸಾಧನೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿಯವರ ಸಾಧನೆ. ಅದಕ್ಕೆ ನಮ್ಮ ಆಗ್ರಹ, ನೀವು ಟ್ಯಾಕ್ಸ್ ಕಡಿಮೆ ಮಾಡಿ, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಏನೋ ನೀವು ಎಕ್ಸೈಸ್ ಡ್ಯೂಟಿ ಹಾಕ್ತಾ ಇದ್ದೀರಾ, ಅದನ್ನು ಕಡಿಮೆ ಮಾಡಿ, ಜನರಿಗೆ ಸಹಾಯ ಮಾಡಿ. ಕೇವಲ ಶ್ರೀಮಂತರಿಗೆ ನೀವು ಸಹಾಯ ಮಾಡಿಕೊಂಡು ಬಡ ಜನರಿಗೆ ತೊಂದರೆ ಕೊಡ್ತಾ ಹೋಗ್ತಾ ಇದ್ದೀರಾ, ಇದು ಖಂಡಿತವಾಗಿಯೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಪ್ರೊಟೆಸ್ಟ್ ಅನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಾಸಕ ಪಕ್ಷ ನಾಯಕರು ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರೇ, ಶಾಸಕ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರೇ, ನಮ್ಮ ರಾಜಕೀಯ ಮುಖಂಡರು, ಇವತ್ತು ದೇಶದಲ್ಲಿ ಇವತ್ತು ಎಐಸಿಸಿ ಆದೇಶ ಮೇಲೆ ಸಹ ಹೆಚ್ಚಿನ ಆಸಕ್ತಿ ತಗೊಂಡು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ 5 ದಿವಸದ ಕಾಲ, ಇವತ್ತಿಂದ 18 ತನಕ ಎಲ್ಲ ಪೆಟ್ರೋಲ್ ಬಂಕ್ ಹೋರಾಟವಿದೆ. ಇದು ಹೋರಾಟ ಜನಪರವಾಗಿ ಹೋರಾಟ. ಮೋದಿ ಸರ್ಕಾರ ಸಂಪೂರ್ಣವಾಗಿ ಜನರಿಂದ ದೂರ ಆಗಿದೆ. ಕೇವಲ ವಿದೇಶಗಳಾಗೆ ಚುನಾವಣೆ ಹ್ಯಾಕ್ ಇರುವುದು, ಯಾವ ಪ್ರಕಾರ ಟ್ಯಾಕ್ಸ್ ಹೆಚ್ಚು ಮಾಡುವುದು. ಈಗ ದಿನೇಶ್ ಹೇಳಿದ್ರು, ಏನೇನಿದ್ರು $100 ಆಗ್ಬೋದು, $100 ಬೆಲೆ ಪೆಟ್ರೋಲ್. ಹಾಗಾಗಿ ಎಲ್ಲ ಕಡೆ ಪೆಟ್ರೋಲು ಮತ್ತು ಡೀಸೆಲ್ ಎಲ್ಲ ವರ್ಗಗಳಿಗೆ ತೊಂದರೆ ಆಗಿದೆ. ಅದು ಯುವಕರಿಗೆ ಒಂದು ಕೈಗಾರಿಕೆ ಇರ್ಬೋದು, ಸಣ್ಣ ಕೈಗಾರಿಕೆ ಇರ್ಬೋದು, ರೈತರು ಇರ್ಬೋದು, ಎಲ್ಲ ವರ್ಗಗಳಿಗೆ ಬಹಳ ಅನ್ಯಾಯ ಆಗಿದೆ. ಒಂದು ಕೈಯಿಂದ ಕೊಟ್ಟಾಗ ತೋರಿಸ್ತಾರೆ, ಅದಕ್ಕಿಂತ ಡಬಲ್ 2 ಕೈಯಲ್ಲಿ ತಗೊಳ್ತಾರೆ. ಹಾಗಾಗಿ ಇವತ್ತು ಸರ್ಕಾರ, ಭಾರತ ಸರ್ಕಾರ
ರಾಜ್ಯ ಸರ್ಕಾರ ಸಹ ಸಂಪೂರ್ಣವಾಗಿ ಜನರಿಂದ ದೂರ ಆಗಿದೆ. ಹಾಗಾಗಿ ಜನ ತಿಳ್ಕೋಬೇಕು. ಮನಮೋಹನ್ ಸಿಂಗ್ ಅವರು ರಾಷ್ಟ್ರ ಪ್ರಧಾನಮಂತ್ರಿ ಇದ್ದಾಗ $125ಗೆ ಹೋಗಿತ್ತು. ಇವತ್ತು 70 ಬಂದಿದೆ. ಇವತ್ತು $100 ದರ. ಅವಾಗ 73-74 ದರ ಹೆಚ್ಚು ಮಾಡಿಲ್ಲ. ಯಾಕೆ ಇದು ರೈತರಿಗೆ, ಕೂಲಿಕಾರರಿಗೆ, ಕೈಗಾರಿಕೆಗೆ ತೊಂದರೆ ಆಗ್ತದೆ, ಅರ್ಥವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ ಆ ಸಮಯದಲ್ಲಿ ಸಬ್ಸಿಡೈಸ್ ಮಾಡಿದ್ರು. ಅವಾಗ ಇದೇ ಬಿಜೆಪಿ ಪಕ್ಷ ಸಾಕಷ್ಟು ಟೀಕೆಗಳು ಮಾಡಿದ್ರು. ಇವತ್ತು ನಾವೇನ್ ಟೀಕೆ ಮಾಡಬೇಕು, ಏನ್ ಹೇಳಬೇಕು, ಇವು ನಿರ್ಲಕ್ಷ್ಯ ಹೇಳಬೇಕು, ಬೇಜವಾಬ್ದಾರಿ ಹೇಳಬೇಕು, ಒಡರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಬೇಕು. ಹಾಗಾಗಿ ಇವತ್ತು ಸಮಯ ಬಂದಿದೆ. ಇವರಿಗೆ ಒಂದು ಕ್ಷಣನೂ ಅಧಿಕಾರಿ ಇಲ್ಲ ಅಂತ ನಾವು ಭಾವಿಸ್ತೇನೆ. ಯಾಕಂದ್ರೆ ಪ್ರತಿ ಒಂದು ನಿರ್ಣಯ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನರ ವಿರೋಧಿ, ಯೋಗ ವಿರೋಧಿ ಆಗಿದೆ. ಹಾಗಾಗಿ ಈ ಸಮಯದಲ್ಲಿ ಜನರಲ್ಲಿ ಜಾಗೃತಿ ತರಬೇಕು. ಜನರಲ್ಲಿ ಜಾಗೃತಿ ತರಬೇಕು. ಜನರ ದೇಶದಲ್ಲಿ ಏನೇನು ನಡೀತಾ ಇದೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ನಾವು ಈ ಹೋರಾಟ ಮುಖಾಂತರ ಅದರ ಪರಿಚಯ ಮಾಡಬೇಕು. ಇದು ಹೋರಾಟ ಬಡವರ ಪರವಾಗಿ, ರೈತರ ಪರವಾಗಿ, ಕೂಲಿಕಾರ ಪರವಾಗಿ, ಕೈಗಾರಿಕೆ ಪರವಾಗಿ, ಎಲ್ಲ ಪರವಾಗಿ ಇದೆ. ಹಾಗಾಗಿ ನಾನು ನಾಡಿನ ದೇಶದ ಜನರಲ್ಲಿ ವಿನಂತಿ ಮಾಡ್ತೇನೆ, ಯಾವ ಸರ್ಕಾರಕ್ಕೆ ನೀವು, ಯಾವ ಮೋದಿಗೆ ವಿಶ್ವಾಸ ಇತ್ತು, ಅವ್ರ ನಾಯಕರಿಗೆ ವಿಶ್ವಾಸ ಇತ್ತು, ತಾವು ಆದೋಡಿಸ್ಬಿಟ್ರೆ ಆರಿಸ್ಬಿಟ್ರಿ. ಅದರ ಪರಿಸ್ಥಿತಿ ಏನಾಗಿದೆ ಈಗ ದಿನೇಶ್ ಹೇಳಿದಾಗೆ ಶಾಸಕರಿಗೆ ಖರೀದಿ ಮಾಡುವುದು, ಸರ್ಕಾರಗಳು ಮಾಡುವುದು, ಅದರ ಪರಿಣಾಮ, ದುಷ್ಪರಿಣಾಮ ಕರ್ನಾಟಕದಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ವಿರುದ್ಧ ಸಹಿ ಸಂಘಟನೆ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಯಾವ ರೀತಿಯಿಂದ ಪಕ್ಷಾಂತರದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ, ಯಾವ ಪ್ರಕಾರ ಸರ್ಕಾರ ಅಸ್ಥಿರ ಇದೆ, ಸರ್ಕಾರದಿಂದ ಯಾವ ಕೆಲಸವೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಪಕ್ಷ ಬೇಡಿಕೆ ಏನಂದ್ರೆ ರಾಜ್ಯ ಸರ್ಕಾರ ಸೆಸ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು, ಅದರ ಮೇಲೆ ಕೇಂದ್ರ ಸರ್ಕಾರ ಎಕ್ಸೈಸ್ ಕಡಿಮೆ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ದರ ಕನಿಷ್ಠ 5 ತಿಂಗಳಲ್ಲಿ ನಮ್ಮ ಕೆಪಿಸಿಸಿ ಸರ್ಕಾರ ಬಂದಿದೆ. 5 ತಿಂಗಳಲ್ಲಿ 43 ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚು ಮಾಡಿದ್ದಾರೆ, 43 ಬಾರಿ. ಹಾಗಾಗಿ ಇದು ಒಂದು ಜನ ವಿರೋಧಿ ಸರ್ಕಾರನೇ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗಬೇಕಾಗಿದೆ. ಅದೇ ಪ್ರಕಾರ ಬಹಳಷ್ಟು ಕಡೆ ಇವತ್ತು ವಿದ್ಯುತ್ ಶಕ್ತಿ ದರ ಅದೇ ಕೋವಿಡ್-19 ಇವತ್ತು ವಿದ್ಯುತ್ ಶಕ್ತಿ ದರ ನಿನ್ನೆ 30% ಹೆಚ್ಚು ಮಾಡಿದ್ದಾರೆ. ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ ಅವ್ರು ಪರಿಹಾರ ಇಲ್ಲ, ಕೈಗಾರಿಕೆಗೆ ಇಲ್ಲ, ರೈತರಿಗೆ ಇಲ್ಲ, ದಯ ಹೆಚ್ಚು ಮಾಡ್ತೀರಿ. ಇದು ನಾವು ಖಂಡಿಸ್ತೇವೆ. ಸಮಯದ ಅಭಾವದಲ್ಲಿ ಹಾಗಾಗಿ ಮೇಲೆ ನಾಯಕರು ಮಾತಾಡಬೇಕು. ನಮಸ್ಕಾರ. ಸ್ನೇಹಿತರೆ, ಡಿಸಿಸಿ ಅಧ್ಯಕ್ಷರಾದ ಶೇಖರ್ ಅವರು ಮತ್ತು ಅವರೆಲ್ಲ ಸಂಘಟಕರು, ಪದಾಧಿಕಾರಿಗಳೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾದಂತಹ ಆಸಕ್ತಿಯನ್ನ ಅವರೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ಅಲ್ಲ ಇಲ್ಲ ಗೊತ್ತದೆ, ಅವ್ರು ಮೀಡಿಯಾ ಇಟ್ಕೊಳ್ಳೋದು. ಈಗ ಕೈವೇನಪ್ಪ ಸ್ವಲ್ಪ ನಮ್ಮವ್ರು ಕೇಳಿಸ್ಲಿ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ದೇಶಪಾಂಡೆ ಸಾಹೇಬ್ರೆ, ದಿನೇಶ್ ಗುಂಡೂರಾವ್ರೆ, ಇಲ್ಲ ನಮ್ಮ ಸುದರ್ಶನ್ ಅವರೇ, ಅಶೋಕ್ನವರೇ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ಇದು ಬಹಳ ವಿಶೇಷವಾದಂಥ ಐತಿಹಾಸಿಕ ದಿನಕ್ಕೆ ನಾವೆಲ್ಲ ತಲುಪಿದ್ದೇವೆ. ಭಾರತ ಸರ್ಕಾರ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ 135-40 ಕೋಟಿಯ ಜನಸಂಖ್ಯೆಗೆ ಈ ದೇಶದ 140 ಕೋಟಿ ಜನರಿಗೂ ಒಂದು ಬರೆಯನ್ನು ಎಳೆದಿದ್ದಾರೆ.
ಯಾರು ಪೆಟ್ರೋಲು ಡೀಸೆಲು ಗಾಡಿ ಹಾಕೊಂಡು ಓಡಿಸ್ತಾರೆ ಅವ್ರಿಗೆ ಮಾತ್ರ ಈ ತೊಂದರೆ ಆಗ್ತಾ ಇಲ್ಲ. ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಅವನು ಕೊಂಡುಕೊಳ್ಳುವಂತಹ ಪದಾರ್ಥಗಳ ಮೇಲೆ ದುಬಾರಿ ಆಗಲಿಕ್ಕೆ ಈ ಹೇಳಿಕೆ ಕಾರಣ ಆಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಸುಮಾರು ಬೇಕಾದಷ್ಟು ಹೋರಾಟಗಳನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದೇ ಯಡಿಯೂರಪ್ಪನವರು, ಶೋಭಾ ಕಾರಂಜಿಯವರು, ಆ ಎಲ್ಲ ಮಂತ್ರಿಗಳೆಲ್ಲ ಕೂಡ UPA ಕಾಲದಲ್ಲಿ ಬರೀ ₹3, ₹2 ಆದಾಗ ಏನ್ ದೊಡ್ಡ ಗಲಾಟೆ ಮಾಡಿದ್ರು. ಈಗ ಬರೀ 6 ತಿಂಗಳಲ್ಲಿ ಜೂನ್ರಿಂದ ಇಲ್ಲಿವರೆಗೂ ಸುಮಾರು 42 ಬಾರಿ ಜಾಸ್ತಿ ಆಗಿದೆ. 42 ಬಾರಿ ಜಾಸ್ತಿ ಆಗಿದೆ. ಬರೀ ಏಪ್ರಿಲ್ ಅಲ್ಲಿ, ಮೇನಲ್ಲಿ ಎಲೆಕ್ಷನ್ ಇತ್ತು ಅಂತ ಆಗಲಿಲ್ಲ ಅಷ್ಟೇ. ಮಿಕ್ಕಿದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಜೂನ್ನಲ್ಲಿ ಆಗಿ ಇವತ್ತು ₹100 ಇವತ್ತು ನಾವು ಮುಟ್ಟಿದ್ದೇವೆ. 20,60,000 ಕೋಟಿ ರೂಪಾಯಿ ತೆರಿಗೆ ಹೆಚ್ಚಿಗೆ ಆಗಿದೆ. ಇವತ್ತು ಎಲ್ಲ ಪದಾರ್ಥದಲ್ಲಿ ಇವತ್ತು ತನ್ನ ಆದಾಯವನ್ನು ಹೆಚ್ಚಲಿಕ್ಕೋಸ್ಕರ, ಸರ್ಕಾರದ ಆಡಳಿತಕ್ಕೋಸ್ಕರ ಇವತ್ತು ಇದರಿಂದ ಎಲ್ಲ ಪದಾರ್ಥದ ಕೂಡ ಇವತ್ತು ಆಗಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಜನರ ಬದುಕನ್ನ ಇವತ್ತು ಬದಲಾವಣೆಯನ್ನ ಏನಾಗ್ತಾ ಇದೆ, ಎಲ್ಲರ ಜೋಬನ್ನ ಕೇಂದ್ರ ಸರ್ಕಾರ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ, ಜನರನ್ನ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಇದನ್ನ ನಾವು ಈ ಸಂದರ್ಭದಲ್ಲಿ ಜನರಿಗೆ ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಪ್ರತಿ ತಿಂಗಳು, ಪ್ರತಿ ದಿನ ಕೂಡ ಆಗ್ತಾ ಇದೆ. ಇವತ್ತು ತೈಲ ಬೆಲೆ ಎಷ್ಟಿತ್ತು, ಈಗ ಎಷ್ಟಿದೆ ಎಲ್ಲ ಕಂಪ್ಲೀಟ್ ನಾವು ನಮ್ಮ ಪೋಸ್ಟಲ್ಲಿ ಕೊಟ್ಟಿದ್ದೇವೆ. 2013ರಲ್ಲಿ ಏನು ಬೆಲೆ ಇತ್ತು, ಈಗ ಏನು ಬೆಲೆ ಇದೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ನಿಮ್ಮ ಹತ್ರ ಎಲ್ಲ ದೊರಕಿದೆ. ಇದನ್ನ ದಯವಿಟ್ಟು ನಮ್ದು ಒತ್ತಾಯ, ವಾಪಸ್ಸು ತೈಲ ಬೆಲೆ ಅನುಗುಣವಾಗಿ ವಾಪಸ್ಸು ಬೆಲೆಯನ್ನ ಕಡಿಮೆ ಮಾಡಬೇಕು, ಜನರಿಗೆ ಹಣವನ್ನು ವಾಪಸ್ ಕೊಡಬೇಕು. ಇವತ್ತು ಏನು ಜನರ ಪಿಕ್ ಪಾಕೆಟ್ ಏನು ಮಾಡ್ತಾ ಇದ್ದೀರಿ ಅದು ನಿಲ್ಲಿಸಬೇಕು. ಅದನ್ನು ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. 5,000 ಕಡೆ 5,000 ಪೆಟ್ರೋಲ್ ಬಂಕ್ಗಳಲ್ಲಿ ನಮ್ಮ ಕಾರ್ಯಕರ್ತರು 5 ದಿನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನಗರ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದೇವೆ, ಜಿಲ್ಲಾ ಕೇಂದ್ರಗಳಲ್ಲಿ, ನಾಳೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ, ನಾಳಿದ್ದು ಜಿಲ್ಲಾ ಪಂಚಾಯತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ, ಆಚೆ ನಾಳೆ 14ನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ ಇದೆ 15ನೇ ತಾರೀಕು ಇನ್ನು ಉಳಿದ ಕಡೆಯೆಲ್ಲ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ನಾಯಕರುಗಳು ಹೋಗಿ ಇದೇ ರೀತಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು, ನಾವು ಅಂತರವನ್ನು ಕಾಪಾಡಿಕೊಂಡು ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನೀವು ಕೋವಿಡ್ ಹೆಸರಿನಲ್ಲಿ ನೀವು ಎಲೆಕ್ಷನ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಯಾರ ಮೇಲೂ ಕೇಸ್ ಆಗಿಲ್ಲ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾಳೆ ನಿಮಗೆ ನಿಯಮದ ಪ್ರಕಾರ ಕೇಸ್ ಹಾಕ್ತೀವಿ ಅಂತ. ಎಲೆಕ್ಷನ್ ಕೇಸ್ ಮಾಡಿ, ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ, ಹೋಮ ಮಾಡಿ, ನಿಮ್ದೆಲ್ಲ ಯಾಕೆ ಕೇಸ್ ಹಾಕಾಗಲಿಲ್ಲ? ನಿಮ್ಮ ಕೇಸ್ಗೆ, ಜೈಲಿಗೆ ಎಲ್ಲ ಎದುರ್ಕೊಳ್ಳುವಂತ ಮಕ್ಕಳು ಕಾಂಗ್ರೆಸ್ ಯಾರು ಇಲ್ಲ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತ ವಂಶಸ್ಥರು ನಾವು. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಹೋರಾಟ ಮುಂದುವರಿತದೆ. ನಿಮ್ಮ ಸರ್ಕಾರಗಳನ್ನ ಜನರ ಕಿತ್ತೋಗಿದ್ದಾರೆ. ಸಾವನಲ್ಲಿ ಹಣ ಮಾಡಿದ್ರಿ, ಔಷಧಿಯಲ್ಲಿ ಹಣ ಮಾಡಿದ್ರಿ, ಇವತ್ತು ಬೆಡ್ನಲ್ಲಿ ಹಣ ಮಾಡಿದ್ರಿ, ಇವತ್ತು ಪೆಟ್ರೋಲ್ನಲ್ಲಿ ಪಿಕ್ ಪಾಕೆಟ್ ಅನ್ನ, ಡೀಸೆಲ್ ನಲ್ಲಿ ಪಿಕ್ ಪಾಕೆಟ್ ಅನ್ನ ಇವತ್ತು ಮಾಡ್ತಾ ಇದ್ದೀರಿ. ನಾವೆಲ್ಲ ನಾಳೆ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ನಮ್ಮ ನಾಯಕರುಗಳೆಲ್ಲ ಹೋಗಿ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾರೆ. ನಾನು ಕೂಡ ಒಂದು ತಾಲೂಕಿಗೆ ಹೋಗ್ತಾ ಇದ್ದೇನೆ, ನಮ್ಮ ನಾಯಕರುಗಳೆಲ್ಲ ಹೋಗ್ತಾ ಇದ್ದಾರೆ, ಪಂಚಾಯತಿ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಹೋಗಿ ಜನರಿಗೆ ಧೈರ್ಯ ತುಂಬುವಂತ ಕೆಲಸ
ಈ ಸರ್ಕಾರದ ದುರಾಡಳಿತವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಮನವಿ ಅಂತ ಅಂದ್ರೆ, ಇವತ್ತು ನೀವು ವಾಪಸ್ ತೆಗೆದುಕೊಳ್ಬೇಕು. ಏನು ಇವತ್ತು ಅಮೆರಿಕ ದೇಶ, ಪಾಕಿಸ್ತಾನ ದೇಶ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲ ಕಡೆ ಇವತ್ತು ಅರ್ಧಕ್ಕರ್ಧ ಇದೆ, ನಿಮ್ಮಲ್ಲಿ ಮಾತ್ರ ಜಾಸ್ತಿ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಈ ಬಿಜೆಪಿಯ ಹಿಂದೆ ಯಡಿಯೂರಪ್ಪನವರು ಏನು ಮಾತಾಡಿದ್ರು ದಾಖಲೆಗಳನ್ನು ನೀವೆಲ್ಲ ತೆಗೆದು ನೋಡಬೇಕು. ನಾವೆಲ್ಲ ಬಿಡುಗಡೆ ಮಾಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾಲೆಲ್ಲ ಬಿಡುಗಡೆ ಮಾಡ್ತಾ ಇದ್ದೇವೆ. ಇವ್ರ ಫೋಟೋಗಳು, ಇವ್ರ ಸೈಕಲ್ ನಡೆಸಿದ್ದು 15ನೇ ತಾರೀಕು ಆದ್ಮೇಲೆ ಇವ್ರ ಫೋಟೋ ಇದೆ, ಫೋಟೋನ ಪ್ರೆಸೆಂಟ್ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಗಿಫ್ಟ್ ಕಳಿಸ್ಕೊಡ್ತೀನಿ. ಅವ್ರ ಸೈಕಲ್ ಮೇಲೆ ಓಡಾಡ್ತಾ ಇದ್ರು. ಅವರು ಈಶ್ವರಪ್ಪನವರು ಏನು ಒಂದು ಸಣ್ಣ ಒಂದು 8 ಪೈಸೆನೋ 10 ಪೈಸೆನೋ ಜಾಸ್ತಿ ಆದ ತಕ್ಷಣ ಏನು ಸೈಕಲ್ ಯಾತ್ರೆ ಮಾಡಿದ್ರು. ನಾವು ಮಾಡಿದಾಗ ಮಾತ್ರ ನಮ್ದು ಅದ್ರ ಮೇಲೆ ಅನೇಕ ಇದನ್ನ ಕೂಡ ಈ ಸಂದರ್ಭದಲ್ಲಿ ಅವರು ನಾವು ಮಾಡಿದ ಬಗ್ಗೆ ಟೀಕೆಯನ್ನು ಮಾಡಿದ್ರು. ಇವತ್ತು ನಾವು ಈ ಸರ್ಕಾರನ ಜನರೇ ಕಿತ್ತು ಒಗಿಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ,